ಕುಕ್ಕರ್ ಬಿಸಿಗಿಟ್ಟಿದ್ದೇನೆ. 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೋಣ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಹಾಕೋಣ. ಸಾಸಿವೆ ಚಟಪಟ ಆದ ನಂತರ 1 ಬೇ ಲೀಫ್ ಪುಲಾವ್ ಎಲೆ, ಫ್ಲೇಮನ್ನು ಲೋಲ್ಲಿ ಇಟ್ಕೊಳ್ಳಿ. 3 ಏಲಕ್ಕಿ ಕಾರ್ಡಮಮ್, 4 ಕ್ಲೋವ್ಸ್ ಲವಂಗ, ಫ್ಲೇಮ್ ಲೋಲ್ಲಿ ಇಟ್ಕೊಂಡಿದ್ದೇನೆ. ಆನಂತರ ಅರ್ಧ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕೆಂಪಾಗಬೇಕು. 1/4 ಟೀ ಸ್ಪೂನ್ ಅಷ್ಟು ಮೆಂತೆ ಕಾಳು, ಮೆಂತೆ ಜಾಸ್ತಿ ಬೇಡ, ಸ್ವಲ್ಪನೇ ಹಾಕ್ಕೊಳ್ಳಿ. ಆನಂತರ 2 ಒಣಮೆಣಸನ್ನು ತುಂಡು ಮಾಡಿ ಹಾಕೋಣ. ಇದನ್ನೀಗ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡುವ. ಇದಕ್ಕೆ 1 ದೊಡ್ಡ ಈರುಳ್ಳಿ ಹಾಕ್ಕೊಳ್ತೀನಿ ನಾನು. ಎರಡು ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು. ಈಗ ಈರುಳ್ಳಿಯನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಣ. ಈರುಳ್ಳಿ ಕೆಂಪಾದ ನಂತರ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 1 ಟೀ ಸ್ಪೂನ್ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳುವ. ಒಂದು ದೊಡ್ಡ ಸೈಜ್ ಟೊಮೆಟೊ ಹಾಕೊಳ್ತೇನೆ. ಟೊಮೆಟೊ ಸ್ವಲ್ಪ ಫ್ರೈ ಆಗಲಿ. ಟೊಮೆಟೊ ಸ್ವಲ್ಪ ಫ್ರೈ ಆದ ನಂತರ ಫ್ಲೇಮನ್ನು ಲೋಲ್ಲಿ ಇಟ್ಕೊಂಡು ಸ್ವಲ್ಪ ಮಸಾಲ ಹಾಕೋಣ. 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪುಡಿ, ಮೆಣಸಿನ ಪುಡಿ 1 ಟೇಬಲ್ ಸ್ಪೂನ್, ಖಾರ ನೀವು ಹೆಚ್ಚು ಕಮ್ಮಿ ಮಾಡ್ಬೋದು. ಅರ್ಧ ಟೀ ಸ್ಪೂನ್ ಅರಶಿನ ಟರ್ಮರಿಕ್, ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿ ಹಾಕೋಣ. ಆನಂತರ 1/4 ಟೀ ಸ್ಪೂನ್ ಅಷ್ಟು ಹಿಂಗೆ ಹೆಸಕೊಟ್ಟಿಲ್ಲ. ಸೊ ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡುವ. ಮಸಾಲ ಸುಡಬಾರ್ದು. ನಾನು ಗರಂ ಮಸಾಲೆ ಯೂಸ್ ಮಾಡಿದ್ದೇನೆ. ನೀವು ಮೀಟ್ ಮಸಾಲ ಅಥವಾ ಚಿಕನ್ ಮಸಾಲೆ ಯಾವುದು ಸಹ ಒಂದು ಯೂಸ್ ಮಾಡ್ಕೊಳ್ಬೋದು. ಸಾಕು ಮಸಾಲ ಫ್ರೈ ಆಗೋದು. ಈಗ ನಾನು ನೆನೆಸಿಟ್ಕೊಂಡಂಥ ಕಾಬೂಲ್ ಕಡಲೆ ಹಾಕ್ಕೊಳ್ತೇನೆ. ಸೊ 1 ಕಪ್ನಷ್ಟು ಉಂಟಿದು. ಫ್ಲೇಮ್ ಲೋಲೇ ಇಟ್ಕೊಂಡಿದ್ದೇನೆ. ಇದು ರಾತ್ರಿ ನೆನೆಸಿಟ್ಕೊಂಡೇನೆ, ಸೋಪ್ ಮಾಡಿ ಇಟ್ಕೊಂಡದ್ದು. ಆನಂತರ 1/4 kg ಅಷ್ಟು 250 ಗ್ರಾಮ್ನಷ್ಟು ಆ್ಯಶ್ ಗಾರ್ಡ್ ಬೂದು ಕುಂಬಳಕಾಯಿ. ಸೊ ಬೂದು ಕುಂಬಳಕಾಯಿ 1/4 kg ಉಂಟು. ಒಳ್ಳೆ ರೀತಿಯೊಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಸೊ ಕುಕ್ಕರಿಗೆ ನಾನೀಗ 1 ಲೋಟೆಯಷ್ಟು ನೀರು ಹಾಕ್ಕೊಳ್ತೇನೆ. ಬೂದು ಕುಂಬಳಕಾಯಿ ಸಹ ಸ್ವಲ್ಪ ನೀರು ಬಿಡ್ತದೆ. ಸೊ ಜಾಸ್ತಿ ನೀರು ಸಹ ಹಾಕ್ಕೊಳ್ಬೇಡಿ. ಈಗ ನಾನು ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ಕುಕ್ಕರ್ನ ಬಾಯಿ ಮುಚ್ಚಿ ಹೈ ಫ್ಲೇಮಲ್ಲಿ 3 ವಿಸಿಲ್ಸ್ ಕೊಡ್ತೇನೆ. 3 ವಿಸಿಲ್ಸ್. ಕುಕ್ಕರ್ನ ಪ್ರೆಷರ್ ರಿಲೀಸ್ ಆದ ನಂತರದ ಬಾಯಿ ತೆಗೆದೆ. ತರಕಾರಿ ಒಳ್ಳೆ ರೀತಿ ಸಾಫ್ಟಾಗಿ ಬೆಂದಿದೆ. ಸಾಂಬಾರು ರೆಡಿಯಾಗಿದೆ. ಕಡಲೆಕಾಳು ಬೂದು ಕುಂಬಳಕಾಯಿ ಸಾಂಬಾರು ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಕುಕ್ಕರ್ನ ಪ್ರೆಷರ್ ರಿಲೀಸ್ ಆದ ನಂತರ ಬಾಯಿ ತೆಗೆದೆ. ತರಕಾರಿ ಒಳ್ಳೆ ರೀತಿ ಬೆಂದಿದೆ. ಈಗ ನಾವು ಮೇಲೆಯಿಂದ ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್ ಹಾಕೊಳ್ಳೋಣ. ಅಲ್ಲಿಗೆ ನಮ್ಮದು ಬೂದು ಕುಂಬಳಕಾಯಿ ಕಡಲೆಕಾಳು ಸಾಂಬಾರು ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.